ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಕರ್ನಾಟಕ ಮೂಲದ 22 ವರ್ಷದ ಸಾಕೇತ್ ಸಾವನ್ನಪ್ಪಿರೋದು. ಸದ್ಯ ಇದೀಗ ಸಾಕೇತ್ ಮನೆಯಲ್ಲಿ ನೀರುವ ಮೌನ ಆವರಿಸಿದೆ. ಸಾಕೇತ್ ಅವರು ಬೆಂಗಳೂರಿನ ಶ್ರೀಗಂಧಕಾವಲಿನ ಡಿ ಗ್ರೂಪ್ನಲ್ಲಿ ವಾಸ ಮಾಡ್ತಾ ಇದ್ರು. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಇದೇ ಶ್ರೀಗಂಧಕಾವಲಿನ ಡಿ ಗ್ರೂಪ್ನಲ್ಲಿರುವಂತಹ ಸಾಕೇತ್ ಅವರ ನಿವಾಸ. ಅಂದ್ರೆ ಸಾಕೇತ್ ಅವರು ಅಮೆರಿಕಾಗೆ ಹೋಗೋಕ್ಕಿಂತ ಮುಂಚೆ ಇದೇ ಮನೆಯಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಜಸ್ಟ್ 6-7 ತಿಂಗಳುಗಳ ಹಿಂದೆ 2025 ಸೆಪ್ಟೆಂಬರ್ನಲ್ಲಿ ಅವರು ಉನ್ನತ ವ್ಯಾಸಂಗಕ್ಕಾಗಿ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಗೆ ಹೋಗುವಂತದ್ದು. ಅದಾದ ಬಳಿಕ ಅವರು ಗುಜರಾತ್ ಮೂಲದ ಬಿನಿತ್ ಸಿಂಗ್ ಅನ್ನುವಂತ ವಿದ್ಯಾರ್ಥಿ ಜೊತೆ ರೂಮ್ ನಲ್ಲಿ ಇರ್ತಾರೆ. ಇಬ್ಬರು ಕೂಡ ಓದ್ತಾ ಇದ್ರು. ಪ್ರತಿದಿನ ಆಗಿನಿಂದನೂ ಕೂಡ ಸೆಪ್ಟೆಂಬರ್ನಿಂದ ತಂದೆ ತಾಯಿ ಪೋಷಕರ ಜೊತೆ ಸಾಕೇತ್ ನಿರಂತರವಾಗಿ ಸಂಪರ್ಕದಲ್ಲಿದ್ರು. ಆದ್ರೆ ಫೆಬ್ರವರಿ 9ರಂದು ಕೊನೆ ಬಾರಿ ಸಾಕೇತ್ ಅವರ ತಂದೆ ಸಾಕೇತ್ ಜೊತೆ ಮಾತನಾಡ್ತಾರೆ. ಅದಾದ ಬಳಿಕ ಸಾಕೇತ್ ಅವರು ಸಂಪರ್ಕಕ್ಕೆ ಸಿಗೋದಿಲ್ಲ. ಅದಾದ ಬಳಿಕ ಬರ್ಕ್ಲಿಯಲ್ಲಿ ಒಂದು ಲೇಕ್ ಅನೇಜ್ ಅನ್ನುವಂತ ಸುತ್ತಮುತ್ತ ಸಾಕೇತ್ ಅವರ ಫೋನ್ ಕೊನೆ ಬಾರಿ ಟ್ರೇಸ್ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಅದೇ ಲೇಕ್ ಅನೇಜ್ ಬಳಿ ಸಾಕೇತ್ ಅವರ ಲ್ಯಾಪ್ಟಾಪ್, ಬಟ್ಟೆ, ಫೋನ್ ಹಾಗೆ ಮತ್ತಷ್ಟು ಪುರಾವೆಗಳು ಸಿಗುವಂಥದ್ದು, ಅವರಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗೆ ಈಗ ಸದ್ಯ ಅವರು ಸಾವನ್ನಪ್ಪಿರೋದು ದೃಢವಾಗಿದೆ. ತನಿಖೆ ಮುಂದುವರಿತಾ ಇರುವಂಥದ್ದು. ಅಂದ್ರೆ ಸಾಕೇತ್ ಸಾವಿನ ಹಿಂದೆ ಹಲವು ಅನುಮಾನಗಳು ಹುಟ್ಕೊಂಡಿರುವಂಥದ್ದು. ಒಂದ್ ಕಡೆ ಸಾಕೇತ್ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು, 2-3 ದಿನಗಳಿಂದ ಊಟ ಮಾಡ್ತಾ ಇರ್ಲಿಲ್ಲ ಅನ್ನುವಂತ ಮಾತನ್ನ ಸಾಕೇತ್ ಸ್ನೇಹಿತ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತೊಂದ್ ಕಡೆ ಇದು ತನಿಖೆ ಮಾಡಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ ಬಳಿಕ ಸಾಕೇತ್ ಅವರ ಮೃತದೇಹವನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಾಗುತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಪೋಷಕರು ಕೂಡ ಆಘಾತದಲ್ಲಿದ್ದಾರೆ. ಅಂದ್ರೆ ಮಗನ ಸಾವನ್ನ ನಂಬಲ್ಲ, ನಾವು ಯಾವುದೇ ಕನ್ಫರ್ಮೇಶನ್ ಕೂಡ ನಮಗ್ ಬಂದಿಲ್ಲ, ಅಲ್ಲಿವರೆಗೂ ನಾವು ನಂಬೋದಿಲ್ಲ ಅನ್ನುವಂತ ಆಘಾತಕ್ಕೆ ಒಳಗಾಗಿರುವಂತದ್ದು. ಸಾಕೇತ್ ಮನೆಗೂ ಕೂಡ ಅವರ ಸಂಬಂಧಿಕರು, ಸ್ನೇಹಿತರು ಆಗಮಿಸುತ್ತಿದ್ದಾರೆ. ಇದು ಸದ್ಯ ಸಾಕೇತ್ ಅವರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ವಿಡಿಯೋ ಜರ್ನಲಿಸ್ಟ್ ರೋಷನ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.